Namaskara and good evening, ladies and gentlemen. It gives me immense pleasure to welcome you all to the 9th edition of Bengaluru International Short Film Festival. This year is extra special with our festival screening across 3 venues, and in the background of which Karnataka rejoices as Kannada cinema wins 13 awards at the 66th National Film Awards. To everyone who won, we are so proud and thank you for the inspiration. Some of the greats like Christopher Nolan, George Lucas, Steven Spielberg, Satyajit Ray and our very own Girish Kasarwalli all started their journey with short films. Similarly, what started off as a thought to support young filmmakers on one casual evening has now turned out to be something monumental. What we adorably call BISF, the Bengaluru International Short Film Festival, completes 9 glorious years of celebrating short films this year. Now, I would request Anagha to begin the evening with an invocation. ಯಾವುದೀ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಕನಸು ಮನಸುಗಳನ್ನು ಕಲಿತಿರುವುದು ಗಿರಿ ಕಮರಿಯಾಳದಲ್ಲಿ ತೆವಳಿದ್ದ ಭಾವಗಳ ಮುಗಿಲ ಮಂಚದೊಳಿಟ್ಟು ತೂಗುತ್ತಿಹುದು ಯಾವುದೀ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಕನಸು ಮನಸುಗಳನ್ನು ಕಲಿತಿರುವುದು ಸತ್ತ ಬಾಳಿಗೆ ಮತ್ತೆ ಅಮೃತವ ನೆರೆದು ಕತ್ತಲಾಳಗಳಲ್ಲಿ ದೀಪವುರಿದು ಬಾಳು ಕೊನೆಯೇರುತ್ತಿದೆ ಬೆಳಕಿನೋತ್ಸವದಲ್ಲಿ ಮೈಯ ಕಣ ಕಣದಲ್ಲೂ ಹಿಗ್ಗು ಹಿರಿದು ಯಾವುದೇ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಕನಸು ಮನಸುಗಳನ್ನು ಕಲಿತಿರುವುದು ಹೇಗೆ ಹೇಳಲಿ ಹೇಳೆ ಇಂಥ ಭಾವವೇ ನಾಳೆ ಉಲಿಯದೆಯ ಸರಿಬೇಕು ಎಂಬ ವ್ಯಥೆಯ ಹೇಗೆ ತಾಳಲಿ ಹೇಗೆ ಈ ಮಧುರ ಅನುಭವವ ಕಲ್ಪವೃಕ್ಷದ ಹಣ್ಣು ಹಿಡಿದು ರುಚಿಯ ಯಾವುದೇ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಕನಸು ಮನಸುಗಳನ್ನು ಕಲಿತಿರುವುದು ಗಿರಿ ಕಮರಿಯಾಳದಲ್ಲಿ ತೆವಳಿದ್ದ ಭಾವಗಳ ಮುಗಿಲ ಮಂಚದೊಳಿಟ್ಟು ತೂಗುತ್ತಿಹುದು ಯಾವುದೇ ಹೊಸ ಸಂಚು ಯಾವುದೇ ಹೊಸ ಸಂಚು ಯಾವುದೇ ಹೊಸ ಸಂಚು ಎದೆಯಂಚಿನಲಿ ಮಿಂಚಿ ಕನಸು ಮನಸುಗಳನ್ನು ಕಲಿತಿರುವುದು. ಥ್ಯಾಂಕ್ ಯು. Thank you, Anaga. I now request our artistic director, Mr. Anand Varadaraj, to accompany our guests onto the dais.
ಎಲ್ರಿಗೂ ನಮಸ್ಕಾರ. ಈ ಬಾರಿ 9ನೆಯ ಬೆಂಗಳೂರು ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವ ನಾವು ಈ ವರ್ಷ 15ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಈಗ ಮಾಡ್ಬೇಕಾದ್ರೆ ಈ ಥರ ಮಳೆ ಬಂದು ನಿಂತು ನಮಗೂ ತೊಂದರೆ ಕೊಟ್ಟು ನಿಮಗೂ ತೊಂದರೆ ಕೊಟ್ಟು, ಬಟ್ ಆದರೂ 9 ವರ್ಷ ತಳ್ಕೊಂಡು ಬಂದಿದ್ದೀವಿ. ಟುಡೇ ಐ ವಾಸ್ ರೀಡಿಂಗ್, ಇವತ್ತು ಓದ್ತಾ ಇರಬೇಕಾದ್ರೆ ಯೂಟ್ಯೂಬ್ ವೀಡಿಯೋಸ್ ನೋಡಬೇಕಾದ್ರೆ ಒಂದು ನಿಮಿಷದಲ್ಲಿ 3 million videos 300 hours of videos are uploaded in 1 minute. That is the statistics. And 3 million people are watching videos in the same minute. Ashtu content develop ಆಗ್ತಾ ಇದೆ ಇವತ್ತು. That is the kind of content which is being developed. But ಏನು ಅಂದರೆ ಈ ಕಾಂಟೆಂಟ್ ಯಾವ ಥರ ಕಾಂಟೆಂಟ್, ಯಾರು ಕ್ಯೂರೇಟ್ ಮಾಡ್ತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ. ಇವಾಗ ಟಿಕ್ಟಾಕು ಬಂದುಬಿಟ್ಟಿದೆ. ಸೊ ಎವ್ರಿಬಡಿ ಈಸ್ ಮೇಕಿಂಗ್ ಕಾಂಟೆಂಟ್ ಟುಡೇ. ಸೊ ಈ ಕಾಂಟೆಂಟ್ನ ಕರೆಕ್ಟಾಗಿ ಯಾರು ಮಾಡ್ತಾ ಇದ್ದಾರೆ, ಯಾರು ಈ ಶಾರ್ಟ್ ಫಿಲ್ಮ್ಸ್ ತೆಗಿತಾ, ಎಲ್ಲನೂ ಶಾರ್ಟ್ ಆಗ್ತಾ ಇದೆ. ಇಫ್ ಯು ಸಿ ವೆಬ್ ಸೀರೀಸ್, ಅದು ಶಾರ್ಟ್ ಆಗ್ತಾಯಿದೆ, ಎಲ್ಲ 20 ನಿಮಿಷ 30 ನಿಮಿಷಕ್ಕೆ ಬರ್ತಾ ಇದೆ. ನಮ್ಮ ಫಿಲಮ್ಸು 3-3.5 ಅವರ್ ಇದ್ದಿದ್ದು ಇವಾಗ 90 ನಿಮಿಷದಿಂದ 120 ನಿಮಿಷಕ್ಕೆ ಬರ್ತಾ ಇದೆ. ಎಲ್ಲ ಕಾಂಟೆಂಟ್ ಬೇಸ್ಡ್ ಆಗ್ತಾ ಇದೆ. ಸ್ಕ್ರಿಪ್ಟ್ ಈಸ್ ಬಿಕಮಿಂಗ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಟುಡೇ. ಸೊ ದಟ್ ಈಸ್ ದ ಫೋಕಸ್ ಆಫ್ ದಿಸ್ ಫೆಸ್ಟಿವಲ್. ಈ ವರ್ಷದ ಫೋಕಸ್ ನಮ್ಮದು ಸ್ಕ್ರಿಪ್ಟ್ ಆಗಿದೆ. ನಮ್ಮ ಎಲ್ಲ ಚಿತ್ರಗಳು ನಾವು ದ ಪಾಯಿಂಟ್ ಆಫ್ ಕಾಂಪಿಟೇಷನ್ ಸೆಕ್ಷನಲ್ಲಿ ಸೆಲೆಕ್ಟ್ ಮಾಡಿರೋದು, ವಿ ಹ್ಯಾವ್ ಅ ಫೋಕಸ್ ಆನ್ ಸ್ಕ್ರಿಪ್ಟ್. ನಮ್ಮ ಪ್ಯಾಕೇಜಸ್ ಯಾವ್ದಾವ್ದು ತರಿಸ್ತಿದ್ದೀವೋ ದಟ್ ಈಸ್ ಬೀನ್ ಫೋಕಸ್ಡ್ ಆನ್ ಸ್ಕ್ರಿಪ್ಟ್. ಆ್ಯಕ್ಚುಲಿ ಈ ವರ್ಷ ನಾವು ಆಸ್ಕರ್ ನಾಮಿನೇಷನ್ಸ್, ಈ ಸತಿ 2019 ಆಸ್ಕರ್ ನಾಮಿನೇಷನ್ಸ್ನು ತೋರಿಸ್ತಾ ಇದ್ದೀವಿ, ಲೈವ್ ಆ್ಯಕ್ಷನ್ ಆ್ಯಂಡ್ ಆ್ಯನಿಮೇಷನ್. ಜೊತೆಗೆ ಅವರ್ ಟಾಕ್ಸ್, ಪ್ರತಿಯೊಂದು ಸಿನಿಮಾ ತೋರಿಸ್ದು ಮುಗ್ದಾಗ್ಲೂ ಡೈರೆಕ್ಟರ್ ಪ್ರೆಸೆಂಟ್ ಇದ್ದರೆ ದೇರ್ ಇಸ್ ಅ ಡಿಸ್ಕಷನ್ ವಿತ್ ದ ಡೈರೆಕ್ಟರ್. ಸೊ ಎವ್ರಿ ವೆನ್ಯೂ ವಿಲ್ ಹ್ಯಾವ್ ಅ ಡಿಸ್ಕಷನ್. ದೇರ್ ಆರ್ ಮಾಸ್ಟರ್ ಕ್ಲಾಸಸ್, ದೇರ್ ಇಸ್ ಡಿಸ್ಕಷನ್. ದ ಫೋಕಸ್ ಇಸ್ ಆನ್ ಸ್ಕ್ರಿಪ್ಟ್. ಐ ಥಿಂಕ್ ನಮ್ಮ ಜೊತೆ ಡೈರೆಕ್ಟರಾಗಿ ಶುರುವಾಗಿ ಈಗ ಆ್ಯಕ್ಟರಾಗಿ ಉಪೇಂದ್ರ ಅವರ ಐ ಆಮ್ ಶೋರ್ ಹಿ ವಿಲ್ ಅಗ್ರಿ. ಸರ್, ಒಂದು ರಿಕ್ವೆಸ್ಟ್ ಇದೆ, ನೀವು ಆದಷ್ಟು ಡೈರೆಕ್ಷನ್ ಜಾಸ್ತಿ ಮಾಡ್ಬೇಕು. ನಮ್ಮಂಥವ್ರಿಗೆ ಯು ಹ್ಯಾವ್ ಟು ಗಿವ್ ಮೋರ್ ಡೈರೆಕ್ಟೆಡ್ ಫಿಲ್ಮ್ಸ್, ಬಿಕಾಸ್ ದ ಫೋಕಸ್ ಆಫ್ ಡೈರೆಕ್ಷನ್ ಇಸ್ ಸೋ ಗುಡ್ and it is so prominent that we need to focus on that. Storytelling is so important that with whatever technology we have, we can have a camera, ಒಳ್ಳೆ camera use ಮಾಡ್ಬೋದು, ಒಳ್ಳೆ skill use ಮಾಡ್ಬೋದು, we can bring any kind of thing. But if you don't have the knowledge of storytelling, I think the movie kind of fails somewhere. That is our focus. That is what we want to promote this year, and that is what we want to kind of hold hands for ನಮ್ಮ young filmmakers ge. That is what we want to give from this festival this year. So this is our humble request. Let's try to make this industry, it's a beautiful industry. It brings out ಐದು ಕಲೆನೂ ಒಟ್ಟಿಗೆ ತರುವಂಥ ಸಿನಿಮಾ ಇದು, and that is what we want to give it to you as a platform. So let's do this together, and we welcome you all for the 9th Bengaluru International Short Film Festival. Thank you. So ನಮ್ಮಲ್ಲಿ ಎವ್ರಿ ಇಯರ್ ವಿ ಟ್ರೈ ಟು ಡೂ ದಿಸ್ ಡಿಫ್ರೆಂಟ್ಲಿ. ನಮ್ಮಲ್ಲಿ ದೀಪ ಹಚ್ಚೋದು ಇಲ್ಲ ಬೇರೆ ಥರದ್ದೇನಿಲ್ಲ. ವಿ ಹ್ಯಾವ್ ಅವರ್ ಫೆಸ್ಟಿವಲ್ ಬುಕ್. ದಿಸ್ ವಿಲ್ ಬಿ ದ ಓಪನಿಂಗ್ ಆಫ್ ಅವರ್ ಫೆಸ್ಟಿವಲ್. ಸೊ ಐ ರಿಕ್ವೆಸ್ಟ್ ಅವರ್ ಚೀಫ್ ಗೆಸ್ಟ್ ಉಪೇಂದ್ರ ಟು ಓಪನ್ ದಿಸ್. Words. ನಾನು ತುಂಬ ಒಂದಷ್ಟು ಸಿನಿಮಾಗಳು ನೋಡಿ ಕಲಿಬೋದು ಅಂತ ಬಂದೆ. ನಿಜವಾಗ್ಲೂ ನನಗೇನು ಇಲ್ಲ, ಪ್ರತಿಯತಿ ಡೈರೆಕ್ಷನ್ ಅಂದಾಗ ಏನಾರ ಮಾತಾಡಿ ಅಂದರೆ ಒಂಥರ ಬ್ಲ್ಯಾಂಕ್ ಆಗೋಗ್ಬಿಡ್ತೀವಿ ಆ್ಯಕ್ಚುಲಿ. ಯಾಕಂದರೆ ಇದು ನಿರಂತರ ಇದೆ ಆ್ಯಕ್ಚುಲಿ, ಕಲಿತಾನೇ ಇರಬೇಕು. ಯಾಕಂದರೆ ಈ ಹೊಸ ಜನ್ರೇಷನ್ನು, ಹೊಸ ರೀತಿಯ ಟೆಕ್ನಾಲಜಿ, ಹೊಸದಾಗಿ ಸಿನಿಮಾ ಮಾಡೋರು ನೋಡಬೇಕು ಅಂತಲೇ ನನಗೆ ಭಾಳ ಆಸೆ. ನೀವೆಲ್ಲ ತುಂಬ ಜನ ಮೇಕರ್ಸ್ ಇರಬೇಕಲ್ಲ, ಇಲ್ಲಿ ಇದ್ದೀರಾ? ಯಾರ್ಯಾರು ಕೈ ಎತ್ತಿ ನೋಡೋಣ. ಓ ಗುಡ್. ನಾ ಇಷ್ಟೊಂದು ಸೀರಿಯಸ್ ಆಗಿದ್ರೆ ಡೈರೆಕ್ಟ್ರುಗಳು ಹೆಂಗೆ ಅಂತ ನೀವೇನಾರ ಕೇಳಿ ಹೇಳ್ತೀನಿ, ನನಗೇನು ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಏನಾರ ವಿಷಯ ಇದೆಯಾ? ನಾವು ಹೇಳ್ತೀವ್ರಿ, ನಿಮ್ಮನ್ನೇನು ಕೇಳೋದು ಅಂತ. ನಾವೆಲ್ಲ ಡೈರೆಕ್ಟ್ರುಗಳು ಹೇಳಕ್ಕೆ ಬಂದಿರೋರು ಇಲ್ಲಿ ಅಂತ. ನೀವು ಹೇಳಿ, ಯಾರೋ ಒಬ್ಬರು ಕಥೆನ ಆರಿಸ್ಕೊಬೇಕಾದ್ರೆ ಏನು, ನೀವು ಯಾರು ಹೇಳಿ,
ಮೇಕರ್ಸ್ ಹಾಂ, ಅದು ದೊಡ್ಡ ಪ್ರಾಬ್ಲಮ್ ಅಂದರೆ ಅದೇ ನಮ್ಮದು. ಅವಾಗ ನಾವು ಸಿನಿಮಾ ನೋಡಿ ಸಿನಿಮಾ ಕಲಿಬೇಕು ಅಂತ ತುಂಬ ಜನ ಅಂತಾರಪ್ಪ. ನನಗೇನೋ ಸಿನಿಮಾ ನೋಡ್ದೇ ಸಿನಿಮಾ ಮಾಡಿದಾಗ ಅದು ಅದ್ಭುತವಾಗಿರುತ್ತೆ. ಏನೋ ನಿಮ್ಮದೊಂದು ಸ್ಟೈಲಲ್ಲಿ ಮಾಡಿರ್ತೀರ ಅಲ್ವಾ ಸರ್? ನೀವೇನಂತೀರಾ? ಏನು ಭಾಳ ಸೀರಿಯಸ್ ಸಿನಿಮಾಗಳು ಮಾಡಿದಾಗಿದೆ ನೀವೆಲ್ಲ. ಖಂಡಿತ ಸರ್, ಖಂಡಿತ. ಅದಕ್ಕೆ ನೋಡೋಣ, ಇಲ್ಲಿ ತೋರಿಸ್ತೀರಲ್ವಾ ಶೋನು ಮೂವೀಸ್? ನೋಡೋಣ. ನನಗಿದು ಹೊಸ ಅನುಭವ ಇದು. ಯಾಕಂದ್ರೆ ನಾವೆಲ್ಲ ಒಂದೇ ಸತಿ ಕಾಶಿನಾಥ್ ಸರ್ ಅವರು ಶಾರ್ಟ್ ಮೂವಿ ಮಾಡ್ಕೊಂಡು ಬಂದ್ರಂತೆ. ಹಾಂ, ನೋಡಿ ಇಲ್ಲೇ ನಮ್ಮ ಗುರುಗಳು ಶಾರ್ಟ್ ಮೂವಿ ಮಾಡ್ಕೊಂಡು ಎಂಥ ದೊಡ್ಡ ಏನು ಡೈರೆಕ್ಟರ್ ಆದರು, ಎಂತೆಂಥ ಸಿನಿಮಾಗಳು ಮಾಡಿದ್ರು. ಸೊ ನಿಮ್ಮಲ್ಲಿ ಎಷ್ಟು ಜನ ಕಾಶಿನಾಥ್ ಅವರು, ಎಷ್ಟು ಜನ ಮಣಿರತ್ನಂ, ಎಷ್ಟು ಜನ ಸ್ಪಿಲ್ಬರ್ಗ್ಗಳು ಏನು ಅಲ್ವಾ ಸರ್ ಇರ್ಬೋದು? ಹ್ಞೂ ಸರ್, ಅದೇ ನನಗನ್ಸೋದು ಯಾವಾಗಲೂ ಒನ್ ಟೈಮಲ್ಲಿ ಸ್ಟೋರಿಗಳು ಈಸಿಯಾಗಿ ಮಾಡ್ಬಿಡ್ಬೋದಾಗಿತ್ತು. ಸಿನಿಮಾ ಮಾಡೋದು ಕಷ್ಟ ಇತ್ತು. ಈಗ ಸಿನಿಮಾ ಈಸಿಯಾಗಿ ಮಾಡ್ಬಿಡೋದು, ಮೊಬೈಲ್ ಇಟ್ಕೊಂಡು ಸ್ಟೋರಿ ಮಾಡೋದು ಕಷ್ಟ. ಟೂ ಮೆನಿ ಪ್ಲ್ಯಾಟ್ಫಾರ್ಮ್ಸ್, ಟೂ ಮೆನಿ ಮೇಕಿಂಗ್. ಆ್ಯಕ್ಚುಲಿ ಎಲ್ಲ ಒಂದು ಮೊಬೈಲಲ್ಲೇ ಸಿನಿಮಾಗಳು ಮಾಡಿಬಿಡ್ತಾರೆ. ವಿಚಿತ್ರ ಏನು ಸರ್, ಎಲ್ಲ ಡಿಜಿಟಲ್ ರೆವಲ್ಯೂಷನ್ ಆಗಿದ್ದು. ಏನೇ ಹೇಳಿದ್ರು ಇದೆಲ್ಲ ನೋಡಿದ್ದೀವಿ ಬಿಡಿ ಸರ್ ಅಂತ. ನಾನು ಯಾಕಂದ್ರೆ ಕತೆ ಹೇಳಕ್ಕೆ ಹೋದ್ರೆ ಇದನ್ನು ನೋಡಿದ್ದೀವಿ ಬಿಡಿ ಸರ್, ಇದು ಮೊನ್ನೆ ಒಂದು ಸಿನಿಮಾ ಬಂದು ಇದೇನು ದೊಡ್ಡ ವಿಷಯ ಅಂತ. ಇಲ್ಲ, ಖಂಡಿತ ಖಂಡಿತ ಅದೇ ಹೇಳಿದ್ದು. ಆ್ಯಕ್ಚುಲಿ ನನ್ನ ಪ್ರಕಾರ ಏನಂದರೆ ನಥಿಂಗ್ನೆಸ್ಸಿಂದನೇ ಬರಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಅದು ವಿಚಿತ್ರ ಅನ್ಸ್ಬೋದು ನಿಮಗೆ. ತುಂಬ ಸಿನಿಮಾ ಮಾಡಲೇಬೇಕು ಅಂತಲೂ ತಲೆ ಕೆಡಿಸ್ಕೊಬಾರ್ದು. ಆರಾಮಾಗಿರ್ಬೇಕು. ಏನಾರು ಅನಿಸಿದ್ರೆ ಇದನ್ನು ಮಾಡ್ಬೋದಲ್ಲ ಅಂತ ಅದನ್ನು ನಮ್ಮನ್ನು ತಳ್ಳದಾಗ ಸಿನಿಮಾ ಮಾಡಬೇಕಷ್ಟೇ. ಈ ತುಂಬ ಜನ ಸಿನಿಮಾ ಮಾಡಲೇಬೇಕು, ಸಾಧಿಸ್ಲೇಬೇಕು, ಏನಾರ ನಾನೇನೋ ಮಣಿರತ್ನಂ ಆಗಲೇಬೇಕು ಅಂತ ತುಂಬ ಜನ. ದಯವಿಟ್ಟು ಅದೆಲ್ಲ ಇಟ್ಕೊಂಬೇಡಿ, ಆರಾಮಾಗಿ ಮಾಡಿ. ಒಂದು ಬೋಂಡ ಅಂಗಡಿ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಏನು ಸರ್? ಜೀವನ ಬೇರೆ, ಸಿನಿಮಾ ಬೇರೆ ತಾಯಿ ಅಂತ. ಏನೋ ನಮ್ಮ ಜೀವನನ, ನಮ್ಮ ಬದುಕಿಗೋಸ್ಕರ ಸಿನಿಮಾನ ಯೂಸ್ ಮಾಡಬಾರ್ದು. ಸಿನಿಮಾ ಪಾಡಿಗೆ ಸಿನಿಮಾ. ಅದಕ್ಕೆ ನನಗೇನಂದರೆ ನೀವು ಹೇಳಿದ್ರೆ ಏನೋ ತುಂಬ ಜಾಸ್ತಿ ಸಿನಿಮಾ ಮಾಡಿ ಅಂತ. ಒಂದು ರೀತಿ ಅಡ್ವಾಂಟೇಜ್ ಏನಾಯ್ತು ನನಗೆ, ಹೀರೋ ಆರ್ಟಿಸ್ಟ್ ಆಗ್ಬಿಟ್ರ ಮೇಲೆ ಬರೀ ಡೈರೆಕ್ಟರ್ ಆಗಿದ್ದರೆ ಏನೋ ಸಿನಿಮಾ ಮಾಡ್ತಿಲ್ಲ ಅಂತ ಕೇಳೋರು. ಸಿನಿಮಾ ಮಾಡಲೇಬೇಕಲ್ಲ, ಸುಮ್ಮನೆ ಕೂತಿಲ್ಲ ಅಂತ ಏನೋ ಒಂದು ಕತೆ ಹುಡುಕ್ತಾ ಇದ್ದೆ. ಈಗ ಒಂದೇನಂದರೆ ಬದುಕಿಗೆ ಇನ್ನೊಂದು ದಾರಿ ಮಾಡ್ಕೊಂಡಿರೋದ್ರಿಂದ ಏನೋ ತುಂಬ ಇನ್ಸ್ಪಿರೇಷನ್ ಬರೋವ್ರಿಗೂ ಸಿನಿಮಾ ಮಾಡಬೇಕು ಅನಿಸಲ್ಲ. ಇರಲಿ 5 ವರ್ಷ ಆಗಲಿ 6 ವರ್ಷ ಆಗಲಿ, ಏನೋ ಮಾಡ್ರೆ ಏನೋ ಒಂದು ಬೇರೆ ಥರದ್ದು ಮಾಡಬೇಕು ಅನ್ನೋ ಒಂದು ಇದಿದೆ. ಸೊ ಆ ಥರ ನೀವು ಎಲ್ಲ ಮಾಡಿದ್ದೀರಾ, ಮಾಡ್ತಾಯಿದ್ದೀರಾ. ಖಂಡಿತ ನಿಮ್ಮಿಂದೇನೋ ಕಲ್ಯಾಣ ಅಂತ ಬಂದೆ, ನೀವೆಲ್ಲ ಭಾಳ ಕಿಲಾಡಿಗಳೇನೋ ಬಾಯಿ ಬಿಟ್ಟರೆ ಕತೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ, ಏನೋ ಒಂದು ಕತೆ ಯಾರೂ ಬಾಯೇ ಬಿಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಸಿನಿಮಾಗಳು ನೋಡ್ತೀನಿ. ಥ್ಯಾಂಕ್ ಯು. Thank you, sir. I would now request KV Tagore to give a token of appreciation to our chief guest. Mr. Anand from Akshay Kalpa has a token of appreciation for our chief guest. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನಾನು ಹೆಚ್ಚು ಕೇಳಬೇಕಾಗಿಲ್ಲ. ಆನಂದ್ ವರದರಾಜ್ ಹೇಳಿದ್ದಾರೆ ಆಗಲೇ. 2010ರಿಂದ ಶುರುವಾಗಿ ಈಗ 9ನೇದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾನು 3 ವಿಷಯಗಳನ್ನು ಮಾತ್ರ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಶಾರ್ಟ್ ಫಿಲ್ಮ್ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಮಾತ್ರ ಅಲ್ಲ, ಇಟ್ ಶುಡ್ ಬಿ ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ನನಗನ್ನಿಸ್ತದೆ. ಅನ್ಲೆಸ್ ಇಟ್ ಈಸ್ ಸ್ಮಾರ್ಟ್, ಐ ಥಿಂಕ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಸ್ಮಾರ್ಟ್ ಅನ್ನೋದಕ್ಕೆ ನಾನು ಅರ್ಥ ಹೇಳಬೇಕು. ಸ್ಮಾರ್ಟ್ ಅಂದರೆ ವೇಗ್ ವರ್ಡ್ ಆಗುತ್ತೆ. ಅದು ಸ್ಮಾರ್ಟ್ ಅಂದರೆ ನನ್ನ ಅರ್ಥದಲ್ಲಿ ಯಾವುದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅದು ಬಹಳ ದೊಡ್ಡ ಪ್ರಭಾವ ಬೀರತಕ್ಕಂಥದ್ದಾಗಬೇಕು. ಅದು ದೊಡ್ಡ ಪ್ರಭಾವ ಏನು ಅಂತ ಹೇಳಿದ್ರೆ, ಒಬ್ಬರ ಜೀವನವನ್ನು ಮಾರ್ಪಾಡು ಮಾಡುವುದಾದರೆ, ಅದು ಉನ್ನತಿಯ ಕಡೆಗೆ ಮಾರ್ಪಾಡು ಮಾಡ್ಬೋದಾದರೆ ಅದು ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ನನಗನ್ನಿಸ್ತದೆ. ಸೊ ಇದು ನಮಗೆ ಇವತ್ತು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಏಕೆಂದರೆ ಇವಾಗ ನಮಗೆ ಯಾರಿಗೂ ಕೂಡ ಸಾಕಷ್ಟು ಕಾಲ ಸಿಕ್ಕೋದಿಲ್ಲ. ಕಾಲ ಅನ್ನೋದು ಕಳೆದು ಹೋಗ್ತಿರ್ತದೆ. ನನಗೀಗಲೂ ಕೂಡ 10 ವರ್ಷ ಆಯಿತಾ ನಾನು ರಿಟೈರ್ ಆಗಿ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತಾರೆ. 10 ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ. ಅಂದರೆ ಕಾಲ ತುಂಬ ಮಿತಿಯಲ್ಲಿರ್ತಕ್ಕಂಥದ್ದು, ಅದನ್ನು ನಾವು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. ಎರಡನೇದು ನನಗೆ ಬಹಳ ಪ್ರಮುಖವಾಗಿರೋದು, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದಾಗ ಒಂದು ಪ್ರಪಂಚಕ್ಕೆ ಒಂದು ಸಿನಿಮಾವನ್ನು ತೆಗೆದಾಗ ನಾನು ಹೊಸತನವನ್ನು ತೋರಿಸದೆ ಹೋದರೆ, ಅದರಲ್ಲಿ ಒಂದು ಏನೋ ಇನೋವೇಟಿವ್ ಥಿಂಗ್,
ಸಂಶೋಧನಾತ್ಮಕವಾಗಿರತಕ್ಕಂಥದ್ದನ್ನು ಮಾಡದೆ ಹೋದರೆ ಆ ಕ್ಷೇತ್ರದಲ್ಲೇ ಒಂದು ಹೊಸ ಬೆಳವಣಿಗೆಯನ್ನು, ಹೊಸ ಚಿಗುರನ್ನು ತೆರೆದೇ ಹೋದರೆ ನಮಗೆ ಅದು ನಿರರ್ಥಕವಾಗ್ತದೆ. ನಮ್ಮ ಹೆಸರಿನ ಮನೆಯದು ಅನಗ ಹಾಡು ಹೇಳಿದಾಗ ನಂಗೆ ಅನ್ನಿಸ್ತು, ಆ ಹಾಡು ಹೇಳಿದಾಗ ಇದು ಯಾವ ಸಂಚು ಈ ಹೃದಯದ ಅಂಚಿನಲ್ಲಿ ಆಕಾಶದತ್ತ ಅಂತ, ಆಕಾಶದ ಕಡೆಗೆ, ಅಂದರೆ ನನ್ನ ನನಸುಗಳು ಭೂಮಿಯ ಮೇಲೆ, ಕನಸುಗಳು ಆಕಾಶದ ಮೇಲೆ. ಆಕಾಶದ ಕನಸುಗಳನ್ನು ಭೂಮಿಗೆ ನಾನು ತೆರೆದೇ ಹೋದರೆ ಆ ಕನಸು ನನಸು ಅಂತ ಅನಿಸ್ಕೊಳೋದಿಲ್ಲ. ಆದರೆ ನನಸಾಗಿ ಅದು ಹಸನಾಗಿರಬೇಕಾಗಿದ್ದರೆ, ಈ ನನಸಾಗಿರುವುದು ಹಸನಾಗಿರಬೇಕಾಗಿದ್ದರೆ ಅದು ಬಹಳ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥದ್ದು, ಅದರ ಮೊಳಕೆಯಲ್ಲಿಯೇ ಅದರ ಗುಣ ಗೊತ್ತಾಗ್ತಕ್ಕಂಥದ್ದು. ಬಹುಶಃ ನನಗನ್ನಿಸುತ್ತೆ ಈ ಶಾರ್ಟ್ ಫಿಲ್ಮ್ನಲ್ಲಿ ಮೊಳಕೆಯಲ್ಲಿ ನಮಗೆ ಏನು ಕಾಣಗೋದಕ್ಕೆ ಸಿಗ್ತದೆಯೋ ಅಲ್ಲಿ ಇರ್ತಕ್ಕಂಥ ಬೇರುಗಳು ಗೊಬ್ಬರ ಗೊತ್ತಾಗ್ತದೆ. ಅದರಿಂದಲೇ ಯಾರೊಬ್ಬರು ಕೇಳಿದ್ರು ಎಲ್ಲ ಸಿನಿಮಾಗಳನ್ನು ನೋಡಬೇಕು ಅಂತೇಳಿ. ಎಲ್ಲ ಸಿನಿಮಾಗಳನ್ನು ನೋಡುವಷ್ಟು ವರ್ಷಗಳನ್ನು ಬದುಕ್ತೀವೋ ಎಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಸಿನಿಮಾಗಳು ಬಂದುಬಿಟ್ಟಿದ್ದಾವೆ. ಈಗ ನಾವು ಸಿನಿಮಾಗಳಿಂದ ನೋಡ್ತಾ ಹೋಗಿದ್ದರೆ ಸಿನಿಮಾ ಮಾಡೋದು ಯಾವಾಗ ಅಂತ. ಆ ಕಥೆಗಳ ಬಗ್ಗೆ ಹೇಳಿದ್ರು ನನಗೂ ಅನಿಸುತ್ತೆ, ಯಾರೂ ಕೂಡ ನಾನು ಬರೆದ ಕತೆ ಇದು ಭಾಳ ಸಕ್ಸಸ್ಫುಲ್ ಸಿನಿಮಾ ಆಗ್ತದೆ ಅಂತ ಹೇಳೋಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. ನಾನು ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದು ಮಾತಾಡ್ತಾ ಇದ್ದೀನಿ. ಇದುವರೆಗೂ ಯಾವುದೇ ಸಿನಿಮಾ ಸಕ್ಸಸ್ ಆಗಬೇಕಾಗಿದ್ದರೆ ಈ ಪಾಲಿಸಿ ಇದೆ, ಈ ಫಾರ್ಮುಲಾ ಇದೆ, ಈ ಸಿಸ್ಟಮ್ ಇದೆ ಅನ್ನೋದನ್ನು ಇದುವರೆಗೂ ಪ್ರಪಂಚದಲ್ಲಿ ಯಾರೂ ಪತ್ತೆ ಮಾಡೋದಕ್ಕಾಗಿಲ್ಲ. ಅಂದರೆ ಅದರಲ್ಲಿ ಬರೀ ಹಳೆತನ, ಅದನ್ನು ಈ ಫ್ರೆಂಚಲ್ಲಿ ಒಂದು ಗಾದೆ ಹೇಳ್ತಾರೆ, ನಾನ್ ರೀಜಿಯೋನಮ್ ಡಿಲಾ ಮಾಗಾಡ್ ಇಪ ಅಂತ. ಅಂದರೆ ಹಳೆಯದನ್ನು ನಾವು ಮರೆಯೋದನ್ನೇ ನೋಡಲೇಬೇಕು, ನೋಡ್ತಲೇ ಇರಬಾರ್ದು. ಇವತ್ತಿನ ಬಗ್ಗೆ ಕಣ್ಣು ಬಿಡಬೇಕು, ನಾವು ನಾಳೆಯ ಬಗ್ಗೆ ಮನಸ್ಸು ಬಿಚ್ಚಬೇಕು ಅಂತ. ಅಂದರೆ ಇವತ್ತು ಕಣ್ಣು ಬಿಟ್ಟು ಇವತ್ತು ನೋಡಿದ್ರೆ ನಾಳೆ ನನ್ನ ಮನಸ್ಸನ್ನು ಬಿಚ್ಚೋದಕ್ಕೆ ಸಾಧ್ಯವಾಗ್ತದೆ. ಅಂಥ ಕೆಲಸಗಳನ್ನು ನಾವು ಮಾಡೋಣ. ತುಂಬ ಜನ ಯುವಕರಿದ್ದೀರಿ. ಯುವಕರು ಅಂತ ಹೇಳಿದ್ರೆ ನಾನು ಹೇಳೋದು ವಯಸ್ಸಿನದಲ್ಲ, ಹೃದಯದಲ್ಲಿ. ಆ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥವ್ರು, ಹೃದಯ ತುಂಬಿ ಯುವಕರಾಗಿರ್ತಕ್ಕಂಥವ್ರು, ಯಾರೂ ವಯಸ್ಸು ಕೇಳಲಾರದಂಥವ್ರು. ಅವರು ಮಾಡಿದ ಸಿನಿಮಾವನ್ನು ನೋಡಿ ಅವನಿಗೆ ಇನ್ನೂ ಕೂಡ ಯೌವನ ಉಕ್ಕಿ ಬರುವಂತೆ ಆಗುವಂಥ ಕೆಲಸಗಳನ್ನು ನಾವು ಮಾಡಿದರೆ ಬಹುಶಃ ಇಂತಹ ಉತ್ಸವಗಳು, ಅಂತಾರಾಷ್ಟ್ರೀಯ ಮಟ್ಟದ ಉತ್ಸವಗಳು ಫಲಪ್ರದವಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ತಾವೆಲ್ಲರೂ ಅದಕ್ಕೆ ಪ್ರಯತ್ನ ಪಡ್ತೀರಿ. ಸಂತೋಷವಾಗಲಿ, ನಗು ಎಲ್ಲರ ಮುಖದಲ್ಲೂ ಬರುವಂತಾಗಲಿ, ಅಳಿಸುವಂತಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir. Now I would like Mr. B. Suresh, President Suchitra Film Society, to say a few words. Today evening when few filmmakers were questioning us that the size of this auditorium is just 97, our film should have been screened in a bigger size auditorium. That was the question raised by few. That's our dream actually. We wish to build a 1,500 capacity auditorium in the open air world. The total project cost is around 18 crores. Hope we would be able to raise that kind of money soon, and hope we'll be able to do this kind of a festival in the same premises, which will have approximately around 4 auditoriums, state-of-the-art with the state-of-the-art technology projection. That's our dream. And today, as I came to know that almost around 40 people have come from Tamil Nadu, and very many people have come from all over Karnataka. Short film is one fantastic journey, and it need not be a stepping stone for you to make a feature film. Short film by itself can be a great journey, because short film is very, very close to poetry. Anybody with a camera, if he can cross the 70 minutes mark, it can become a feature film. If you run your camera for more than 70 minutes, you will be given a certificate. There are few friends of mine who were in various juries, and they would have experienced such films already. But doing a short film is a very, very difficult job, and a very challenging job for any creative man. ನಾನು ಇದಿಷ್ಟು ಮಾತನ್ನು ಕನ್ನಡದಲ್ಲಿ ಅತ್ಯಂತ ಸುಲಭವಾಗಿ ಮಾತಾಡಬಹುದಾಗಿತ್ತು, ಆದರೆ
ಹೊರಗಿನಿಂದ ಬಂದಿರುವ ಕೆಲವರಿಗೆ ಅನುಕೂಲ ಆಗಲಿ ಅಂತ ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದೆ. ಕಿರುಚಿತ್ರ ತಯಾರಿಕೆ ಅನ್ನುವುದು ಒಂದು ಕಾವ್ಯಾತ್ಮಕ ಪ್ರಯಾಣ. ಈ ಕಾವ್ಯಾತ್ಮಕ ಪ್ರಯಾಣದಲ್ಲಿ ಅನೇಕ ಸ್ಥಳೀಯರು ಕೂಡ ಈಗ ಭಾಗವಹಿಸಿದ್ದೀರಿ. 9ನೆಯ ಮೆಟ್ಟಿಲನ್ನು ಹತ್ತುತ್ತಾ ಇದ್ದೇವೆ. ಬಹಳ ಬೇಗ ಈ 9 ಅನ್ನೋದು 100 ಆಗತ್ತೆ, ಬಹಳ ಬೇಗ ಆಗತ್ತೆ. ಆ 100 ಆಗುವುದಕ್ಕೆ ಇಲ್ಲಿರುವ ಪ್ರತಿಯೊಬ್ಬ ಯುವಕರು ನಿರಂತರವಾಗಿ ಈ ಪ್ರಯಾಣದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವುದು ನಮ್ಮ ಹಾರೈಕೆ. ಇದು ಮೊದಲನೇದು. ಎರಡನೇದು, ಏನು ಸಿನಿಮಾ ನೋಡುವುದು ಬೇಕಾಗಿಲ್ಲ ಅನ್ನುವ ಮಾತಿದೆಯಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಣ್ಣ ಮಾತು. ನಮ್ಮ ಈ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ತಿಂಗಳಿಗೆ ಕನಿಷ್ಠ 14 ಸಿನಿಮಾಗಳನ್ನು ತೋರಿಸ್ತೇವೆ. ಈ 14ರಲ್ಲಿ ಪ್ರತಿ ಶುಕ್ರವಾರ ತೋರಿಸುವ ಜರ್ಮನ್ ಮತ್ತು ಫ್ರಾನ್ಸ್ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದ್ದು. ತೀರಾ ಮೊನ್ನೆಯಷ್ಟೇ ತೋರಿಸಿದ ಲಿವಿಂಗ್ ವಿತ್ ದಿ ಅದರ್ಸ್ ಅನ್ನುವ ಅತ್ಯುತ್ತಮ ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾ ಅಂಥೇಳಿ ಅಕಾಡೆಮಿ ಅವಾರ್ಡ್ ಪ್ರಶಸ್ತಿ ಪಡ್ಕೊಂಡ ಸಿನಿಮಾ ಸೇರಿದ ಹಾಗೆ ಅಪರೂಪದ ಸಿನಿಮಾಗಳನ್ನು ಇಲ್ಲಿ ತೋರಿಸಲಾಗತ್ತೆ. ಹಾಗೆ ಕಿರುಚಿತ್ರಗಳನ್ನು ತೋರಿಸಲಾಗತ್ತೆ. ಈ ನೋಡುವುದರ ಫಲಿತ ಏನಪ್ಪ ಅಂತಂದರೆ, ನಾನು ಏನು ಮಾಡಬಾರ್ದು ಅನ್ನುವ ನಿರ್ಧಾರಕ್ಕೆ ದೊಡ್ಡ ಸಹಾಯ. ತಯಾರು ಮಾಡುವವನಿಗೆ ನಾನು ಆ ವಿಷಯವನ್ನು ಮುಟ್ಟದೇ ಇರುವುದಕ್ಕೆ ಒಂದು ಸಿದ್ಧತೆ. ಆ ದೃಷ್ಟಿಯಿಂದ ನೀವು ಮತ್ತೆ ಮತ್ತೆ ಸಿನಿಮಾಗಳನ್ನು ಎಲ್ಲ ನೋಡಬೇಕು ಅಂತಲ್ಲ. ಒಂದು ವರ್ಷದಲ್ಲಿ ಜಗತ್ತಿನಲ್ಲಿ 2800 ಸಿನಿಮಾಗಳು ತಯಾರಾಗ್ತವೆ, ಅಥವಾ ಇನ್ನೂ ಜಾಸ್ತಿ ಆಗಬಹುದೇನೋ. ನನ್ನ ಲೆಕ್ಕಾಚಾರ, ನನ್ನ ಹತ್ರ ಇರುವ ದಾಖಲೆ ತಪ್ಪಿರಬಹುದೇನೋ. ಅಷ್ಟು ಸಿನಿಮಾ ನಾವು ಒಟ್ಟಿಗೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಕೊರಿಯಾದಲ್ಲಿ ತಯಾರಾಗುವ ಅದರ 20% ಸಿನಿಮಾಗಳು ನೋಡಬಹುದಾದ ಸಿನಿಮಾಗಳು. ಅದರಲ್ಲಿ ಒಂದು 2-3% ಆದರೂ ಅತ್ಯಂತ ಶ್ರೇಷ್ಠವಾದ ಸಿನಿಮಾಗಳು ಕೊರಿಯಾ ಒಂದೇ ದೇಶದಲ್ಲಿ ತಯಾರಾಗುತ್ತೆ. ಇನ್ನು ಭಾರತದಲ್ಲಿ, ಕರ್ನಾಟಕದಲ್ಲೇ ಕಳೆದ ಸಲ ಸೆನ್ಸಾರ್ ಆದ ಸಿನಿಮಾಗಳ ಸಂಖ್ಯೆ 365. ಬಜೆಟ್ನಲ್ಲಿ ಅವರು 248 ಅಂತ ಹೇಳಿದರು. ಪಾಪ ಮಾಹಿತಿ ಕೊಟ್ಟವರು ತಪ್ಪಾಗಿ ಕೊಟ್ಟಿದ್ರೇನೋ. ಸೆನ್ಸಾರ್ ಆದ ಸಿನಿಮಾಗಳ ಸಂಖ್ಯೆ ಕಳೆದ ವರ್ಷ 365. ಹೀಗಿರುವಾಗ ನಾವಿಷ್ಟನ್ನು ನೋಡ್ತೀವಿ ಅನ್ನುವುದು ಹುಚ್ಚುತನ ಆಗುತ್ತೆ, ಓವರ್ಫ್ಲೋ ಆಗಿಬಿಡುತ್ತೆ. ಓವರ್ಫ್ಲೋ ಆಗೋದು ಝೆನ್ ದೃಷ್ಟಿಯಿಂದ ಭಾಳ ಒಳ್ಳೆಯದು, ಝೆನ್ ಸಿದ್ಧಾಂತದ ದೃಷ್ಟಿಯಿಂದ. ಆದರೆ ನಮಗೆ ಸಿಗುವ ಸಣ್ಣ ಸಣ್ಣ ವಿವರಗಳನ್ನು, ಸಣ್ಣ ಸಣ್ಣ ಜಾಹೀರಾತುಗಳನ್ನು, ಈಗ ಗೂಗಲ್ನವರು ಮಾಡಿರುವ ಇಂಡಿಯಾ ಪಾಕಿಸ್ತಾನ್ ಕುರಿತಂತಹ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ಗೂಗಲ್ಗಾಗಿಯೇ ಮಾಡಿದ ಒಂದು ಸಣ್ಣ ಇಟ್ ಈಸ್ 1.5 minute. ನೀವು ಯಾವಾಗ ನೋಡಿದ್ರೂ ಒಂದು ದೊಡ್ಡ ಸ್ಫೂರ್ತಿಯನ್ನು ನಿಮಗೆ ಕೊಡಬಹುದಾದ ಶಕ್ತಿ ಇರುವಂತಹ ಕಿರುಚಿತ್ರ ಅದು. ದೋ ಇಟ್ ಈಸ್ ಎನ್ ಅಡ್ವರ್ಟೈಸ್ಮೆಂಟ್. ಎವ್ರಿ ಅಡ್ವರ್ಟೈಸ್ಮೆಂಟ್ ಈಸ್ ಆಲ್ಸೋ ಎ ಶಾರ್ಟ್ ಫಿಲ್ಮ್. ಒಂದು 30 seconds 40 ಸೆಕೆಂಡ್ಸಲ್ಲಿ ಎಷ್ಟು ದೊಡ್ಡ ವಿಷಯವನ್ನು, ಒಂದು ಬ್ರ್ಯಾಂಡನ್ನು ಹೇಗೆ ಮಾರಲಾಗ್ತದೆ ಅನ್ನೋದನ್ನು ಕಲ್ತ್ಕೊಳ್ಳೋದಿದೆಯಲ್ಲ, ಅದು ಫಿಲ್ಮ್ ಲ್ಯಾಂಗ್ವೇಜ್ ಕಲಿಯುವುದಕ್ಕೆ ಬೇಕಾದ ಮೂಲಭೂತ ಅಗತ್ಯ. ಮತ್ತು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಬೇಸಿಕಲಿ ಕಲಿಬೇಕಾಗಿರುವುದು ಫಿಲ್ಮ್ ಲ್ಯಾಂಗ್ವೇಜನ್ನು, ಜಕ್ಸ್ಟಪೊಸಿಷನ್ ಪಾಲಿಟಿಕ್ಸ್ನ, ಯಾವ ಶಾರ್ಟ್ನ ನಂತರ ಏನನ್ನು ಇಟ್ಟರೆ ಯಾವ ರೀತಿಯ ಅರ್ಥ, ಧ್ವನಿ, ಪ್ರತಿಮೆ ಹೇಗೆ ಬದಲಾಗಬಹುದು ಅನ್ನುವ ವಿವರ ಗೊತ್ತಾಗುತ್ತೆ. ಒಬ್ಬ ರೈತ, ಪ್ರವಾಹ ಪೀಡಿತ ಸಂತ್ರಸ್ತ ಅಲ್ಲಿಂದ ವಿಧಾನಸೌಧಕ್ಕೆ ಬರುವುದನ್ನು ತೋರಿಸುವುದಕ್ಕೆ ಅವನ ಕಾಲಿನ ಜೊತೆಗೆ ನೀವು ಒಂದು ಶಂಖದ ಹುಳುವಿನ ಪ್ರತಿಮೆಯನ್ನು, ಅಂದರೆ ಅದನ್ನು ತೋರಿಸಿದ್ರೆ ಅವನ ನಡಿಗೆ ಈ ಸ್ಪೀಡಲ್ಲಿದೆ ಅನ್ನುವುದನ್ನು ಕೇವಲ 1 ಸೆಕೆಂಡ್ನಲ್ಲಿ ಜನಕ್ಕೆ ದಾಟಿಸಬಹುದಾದ ಶಕ್ತಿ ಇರುತ್ತೆ. ಸೊ ಹೀಗಾಗಿ ಲರ್ನಿಂಗ್ ಫಿಲ್ಮ್ ಲ್ಯಾಂಗ್ವೇಜ್ ಇಸ್ ಎ ಬಿಗ್ ಆ್ಯಂಡ್ ಗ್ರೇಟ್ ಥಿಂಗ್. ಮೋಸ್ಟ್ ಆಫ್ ಯು ಫಿಲ್ಮ್ ಮೇಕರ್ಸ್ ಐ ಥಿಂಕ್ ವುಡ್ ಹ್ಯಾವ್ ಡನ್ ಗ್ರೇಟ್ ಎಕ್ಸ್ಪೆರಿಮೆಂಟ್. ಐ ವಿಶ್ ಟು ಸಿ ಈಚ್ ಆಫ್ ಯುವರ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಡಿಸ್ಕಸ್ ವಿತ್ ಯು. ಆ್ಯಂಡ್ ಲೆಟ್ ಅಸ್ ಕಂಟಿನ್ಯೂ ದಿಸ್ ಡೈಲಾಗ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಟು have a healthy mind, and let us accept criticism. People will criticize anything that they see. They may question you. The more they question, that much alive your product would be. I hope you keep on churning out great stories for the world, and I wish you all the best. Let's keep on meeting. This 3-day, it might be the beginning. We have another
91 years of journey, another 100 years of journey. Let us be together. All the very best. Thank you. So like every year our program is always short and sweet because it's our short film festival. So we will we'll have a movie of the opening film right now, Noore. It's about 23 minutes. It's Kashmiri film. We'll start the movie in the next 5 minutes. Thank you very much, and I thank Suchitra Film Society, Suchitra Cinema and Cultural Academy, and all of you for coming here and to start the new journey. Thank you very much.